ब्रह्महृदाये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾವು 10ನೇ ಸ್ಕಂದದ 42ನೇ ಅಧ್ಯಾಯದ ಒಂದು 30 ಶ್ಲೋಕಗಳ ಭಾವಾರ್ಥವನ್ನ ನಾವು ಗಮನಿಸಿದ್ದೇವೆ. 30ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಕಂಸ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಅನೇಕ ಮಲ್ಲರನ್ನ ಸಿದ್ಧ ಮಾಡಿ ಮಲ್ಲರಿಂದಾಗಿ ಕೃಷ್ಣನನ್ನು ಜಯಿಸಬೇಕು, ಸಂಹಾರ ಮಾಡಬೇಕು ಅಂತ ಏನೇನೋ ಯೋಜನೆಗಳನ್ನ ಹಾಕಿಕೊಂಡಿದ್ದ. ಆದರೂ ಪ್ರಧಾನರಾದಂತಹ ಮಲ್ಲರು ಕೃಷ್ಣನ ಕಡೆಯಿಂದ ಸತ್ತಿದ್ದಾರೆ. ಉಳಿದಂತಹ ಎಲ್ಲ ಮಲ್ಲರು ಕೂಡ ಇವರೇ ಮೃತರಾದಾಗ ನಮಗೆಲ್ಲಿ ಉಳಿಗಾಲ ಇದೆ ಅಂತ ಅನ್ಕೊಂಡು ಎಲ್ಲರೂ ಕೂಡ ಪಲಾಯನ ಮಾಡ್ಲಿಕ್ಕೆ ಅಂತ ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಾದ್ಯ ಘೋಷಗಳು ಜೋರಾಗಿ ಮೊರೆಯುವ ಹಾಗಾಗ್ತಾ ಇದೆ. ಆವಾಗ ಕಂಸ ಇವರೆಲ್ಲ ಓಡಿ ಹೋಗ್ತಾ ಇದ್ದಾರೆ, ತನ್ನ ಸೈನ್ಯಕ್ಕೆ ಸೋಲಾಗ್ತಾ ಇದೆ ಅಂತಂದಾಗ ಸಿಟ್ಟು ಬಂತು ಕಂಸನಿಗೆ. ಕಂಸ ವಾದ್ಯ ಘೋಷಗಳು ನಿಲ್ಲುವ ಹಾಗೆ ಮಾಡ್ತಾ ಇದ್ದಾನೆ, ಆದೇಶ ಮಾಡ್ತಾ ಇದ್ದಾನೆ, ಈ ಗೊಲ್ಲರನ್ನ ಹಿಡಿದು ಹಾಕ್ಬಿಡಿ. ಯಾವ್ಯಾವ ಮಲ್ಲರೆಲ್ಲ ಇದ್ದಾರಲ್ಲ ಈ ಮಲ್ಲರನ್ನ ಹಿಡಿದು ಹಾಕಿ. ಇವರಿಂದ ನಮಗೆ ತುಂಬಾ ಅನರ್ಥವಾಗಿ ಹೋಗಿದೆ. ನಮ್ಮ ಮಲ್ಲರನ್ನ ಸಂಹಾರ ಮಾಡಿದ್ದಾರೆ. ಕಂಸ ಈಗ ದೊಡ್ಡ ಉಪದೇಶ ಕೊಡ್ಲಿಕ್ಕೆ ಬರ್ತಾ ಇದ್ದಾನೆ. ವಸುದೇವನ ಇಬ್ಬರು ಮಕ್ಕಳು, ಬಲರಾಮ ಮತ್ತು ಕೃಷ್ಣ. ಇವರಿಬ್ಬರನ್ನು ಈ ನಗರದಿಂದ ಬಹಿಷ್ಕಾರ ಮಾಡೋಣ, ನಗರದಿಂದ ಹೊರಗಡೆ ಜೋರಾಗಿ ಕುತ್ತಿಗೆ ಹಿಡಿದು ದಬ್ಬಿ ಇವರಿಬ್ಬರನ್ನ, ಅವರು ಯಾವ್ಯಾವ ಸಂಪತ್ತುಗಳನ್ನು ತೆಗೆದುಕೊಂಡು ಬಂದಿದ್ದಾರೋ ಎಲ್ಲ ಸಂಪತ್ತನ್ನು ಅಪಹಾರ ಮಾಡಿ ಅವರ ಕಡೆಯಿಂದ ಈ ನಂದನನ್ನ ಸೆರೆ ಹಿಡಿರಿ. ಯಾಕೆಂದ್ರೆ ಇವನು ಗೊಲ್ಲರು, ಇವರು ಹಸುಗಳನ್ನ ಕಾಯಿಸುವವರು, ಅವರು ಬಂದು ನಮ್ಮ ರಾಜ್ಯದಲ್ಲಿ ದಾಂಧಲೆಯನ್ನು ಎಬ್ಬಿಸ್ತಾ ಇದ್ದಾರೆ. ಈ ವಸುದೇವನನ್ನು ಹಿಡಿದು ಹಾಕ್ರಿ. ಉಗ್ರಸೇನ ಅವನ ಪರಿವಾರದವ್ರು ಯಾರ್ಯಾರಿದ್ದಾರಲ್ಲ, ನನ್ನ ಅಪ್ಪ ಅವನು ಕಂಸನ ತಂದೆ ಉಗ್ರಸೇನ, ಅವನನ್ನ ಅವನ ಪರಿವಾರದವರು ಯಾರ್ಯಾರಿದ್ದಾರೋ ಎಲ್ಲರನ್ನು ಹಿಡಿದು ಹಾಕಿ ಅಂತ ಹೇಳಿ ಅವನ ಬಳಿಯಲ್ಲಿ 20 ಅಕ್ಷೌಹಿಣಿ ಸೈನ್ಯ ಇತ್ತು. ಆ 20 ಅಕ್ಷೌಹಿಣಿ ಸೈನ್ಯಕ್ಕೂ ರಾಮಕೃಷ್ಣರ ಮೇಲೆ ಯುದ್ಧಕ್ಕೆ ಹೋಗಿ ಅಂತ ಆದೇಶ ಮಾಡ್ತಾ ಇದ್ದಾನೆ. ಯುದ್ಧ ಮಾಡಿ ಅಂತ ಹೇಳೋದು, ಇವರಿಬ್ಬರನ್ನ ರಾಜ್ಯದಿಂದ ಹೊರಗಡೆಯಲ್ಲಿ ಹಾಕಿ ಗಡೀಪಾರು ಮಾಡಿ ಇವರನ್ನ ಅಂತ ಹೇಳೋದು, ವಸುದೇವನನ್ನ ಬಂಧಿಸಿರಿ ಅಂತ ಹೇಳೋದು.
ನಂದಗೋಪನನ್ನ ಕಟ್ಟಿ ಜೈಲಿಗೆ ಹಾಕ್ರಿ ಅಂತ ಹೇಳೋದು. ಹೀಗೆ ಏನೇನೋ ಸಿಟ್ಟಿನ ಭರದಲ್ಲಿ ಮಾತನಾಡ್ತಾ ಇದ್ದಾನೆ. ಸರಿಯಾದ ಸಮಯ ಇದು. ಕಂಸನನ್ನ ಸಂಹಾರ ಮಾಡಬೇಕಾದಂತಹ ಸಮಯ ಅಂತ ತಿಳಿದುಕೊಂಡು ಬಹಳ ಕೋಪದಿಂದ ಕೃಷ್ಣ ಮೇಲ್ಗಡೆಯಲ್ಲಿ ಹಾರಿ ಕಂಸ ಎಲ್ಲಿ ಕೂತಿದ್ನಲ್ಲ ಎತ್ತರದ ಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ, ಅಲ್ಲಿಗೆ ಹತ್ತಿ ಹೋಗ್ತಾ ಇದ್ದಾನೆ. ಇಲ್ಲಿ ಕಂಸನನ್ನ ಸಂಹಾರ ಮಾಡುವುದಕ್ಕಿಂತ ಮುಂಚೆ ಅವನಿಗೆ ಇಡೀ ಅಕ್ಷೌಹಿಣಿಯ ಸೈನ್ಯವನ್ನು ನಾಶ ಮಾಡ್ತಾರೆ ರಾಮಕೃಷ್ಣರಿಬ್ರು. ಆ ನಂತರದಲ್ಲಿ ಕಂಸನನ್ನ ಸಂಹಾರ ಮಾಡಬೇಕು ಎಂಬ ಉದ್ದೇಶದಿಂದ ಮೇಲ್ಗಡೆಯಲ್ಲಿ ಹಾರಿ ಕೂಡುತ್ತಾರೆ. ತನ್ನ ಬಳಿಯಲ್ಲಿ ಕೃಷ್ಣ ಬರ್ತಾ ಇರೋದನ್ನ ನೋಡಿ ಹೆದರಿಕೊಂಡಂತಹ ಕಂಸ ತನ್ನ ರಕ್ಷಣೆಗೆ ಯುದ್ಧಕ್ಕೆ ಸಿದ್ಧನಾಗ್ಲಿಕ್ಕೆ ಅಂತ ಕತ್ತಿ, ಗುರಾಣಿ ಇದನ್ನೆಲ್ಲವನ್ನು ತೆಗೆದುಕೊಳ್ತಾ ಇದ್ದಾನೆ. ಕಂಸ ಈ ರೀತಿಯಾಗಿ ಯುದ್ಧಕ್ಕೆ ಸಿದ್ಧನಾದಾಗ ಕಂಸನ ಮೇಲೆ ಕೃಷ್ಣ ಜೋರಾಗಿ ಆಕ್ರಮಣ ಮಾಡಿ ಗಟ್ಟಿಯಾಗಿ ಅವನ ಕೈಗಳನ್ನು ಹಿಡಿದುಕೊಳ್ತಾ ಇದ್ದಾನೆ. ಕಂಸನ ಕಿರೀಟ ಎಲ್ಲ ಜಾರಿ ಬೀಳ್ತಾ ಇದೆ. ಕಂಸನ ಜಟ ಏನಿತ್ತೋ ಆ ಕೂದಲನ್ನು ಹಿಡಿದು ಮೇಲಿನಿಂದ ಆ ಮಲ್ಲ ಯುದ್ಧ ಮಾಡುವಂತಹ ಯಾವ ರಂಗಸ್ಥಳವನ್ನು ನಿರ್ಮಾಣ ಮಾಡಿದ್ರೋ ಅದ್ರ ಮೇಲೆ ಕೆಡವಿ ಅವನು ಎದೆ ಮೇಲೆ ಹಾರಿ ಕೃಷ್ಣ ಕೂಡುತ್ತಾ ಇದ್ದಾನೆ. ಮೇಲಿಂದ ಎತ್ತಿ ಭೂಮಿಗೆ ಒಗೆದು ಅವನ ಮೇಲೆ ಜೋರಾಗಿ ಕೃಷ್ಣ ಕೂತಿದ್ದೇ ತಡ ಕಂಸ ಮೃತನಾಗಿ ಹೋದ. ಇಲ್ಲಿಯವರೆಗೆ ಕಂಸನ ಯಾವ ದುರಾಡಳಿತ ಇತ್ತೋ ಆ ಎಲ್ಲ ದುರಾಡಳಿತಕ್ಕೂ ಕೂಡ ಅಂತ್ಯ ಇಂದಿಗೆ ಬಂತು ಅಂತ ಹೇಳ್ತಾರೆ. ಕಂಸ ಸತ್ತದ ತಕ್ಷಣದಲ್ಲಿ ಸಿಂಹ ಆನೆಯನ್ನ ಸೆಳೆಯತ್ತಲ್ಲ, ಅಂದರೆ ಕಚ್ಚಿಕೊಂಡು ಅದರ ಮೇಲೆ ತನ್ನ ವೀರ ಪರಾಕ್ರಮವನ್ನ ತೋರಿಸುವ ಹಾಗೆ ಕೃಷ್ಣನು ಕೂಡ ಎಲ್ಲರ ಎದುರಿನಲ್ಲಿ ದರ ಅಂತ ಕಂಸನನ್ನು ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಜನರಿಗೆಲ್ಲ ಒಬ್ಬ ಕೃಷ್ಣನ ಪರಾಕ್ರಮ ಎಂತಹ ಅಗಾಧವಾದದ್ದು ಅಂತ ಕೃಷ್ಣನ ಬಲದ ಪ್ರತ್ಯಕ್ಷ ದರ್ಶನ ಎಲ್ಲರಿಗೂ ಆಗ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತತಃ ಕೂಟಮನುಪ್ರಾಪ್ತಂ ರಾಮ ಪ್ರಹರತಾಂಬರಃ ಅವಧಿ ಲೀಲಯಾ ರಾಜನ್ ಸಾವಜ್ಞಂ ವಾಮ ಮುಷ್ಟಿನಾ. ಚೆನ್ನಾಗಿ ಆ ಮುಷ್ಟಿಕ ಯಾರ್ಯಾರು ಇವರಿದ್ರೋ ಅವ್ರೆಲ್ಲರನ್ನ ಸಂಹಾರ ಮಾಡಿ ಆದ್ಮೇಲೆ ಕಂಸ ಅವರೆಲ್ಲರನ್ನ ಸಂಹಾರ ಮಾಡಿದ್ದನ್ನು ನೋಡಿ ಹೇಳ್ತಾ ಇದ್ದಾನೆ. 31ನೇ ಶ್ಲೋಕ. ನಿಸ್ಸಾರಯತ ದುರ್ವೃತ್ತೌ ವಾಸುದೇವಾತ್ಮಜೌ ಪುರಾ ಧನಂ ಹರತ ಗೋಪಾನಂದಂ ದುರ್ಮತಿಂ. ಈ ಗೋಪಾಲಕರು ಯಾರ್ಯಾರಿದ್ದಾರಲ್ಲ ಇವರನ್ನೆಲ್ಲ ಅವ್ರ ಬಳಿಯಲ್ಲಿ ಯಾವ್ಯಾವ ಸಂಪತ್ತಿದೆಯೋ ಆ ಎಲ್ಲ ಸಂಪತ್ತನ್ನು ಹಿಡಿದುಕೊಳ್ರಿ. ಅವರಿಬ್ಬರ ಮಕ್ಕಳನ್ನು ಕೂಡ ಈ ಊರಿನಿಂದ ಹೊರಗೆ ಹಾಕ್ರಿ. ಅವ್ರನ್ನ ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ. ಮಲ್ಲ ಯುದ್ಧದಲ್ಲಿ ಎದುರಾಳಿಗಳನ್ನ ಕೊಲ್ಲುವ ಹಾಗಿಲ್ಲ. ಇವರಿಬ್ರು ಅಂತ ಸಿದ್ಧರಾಗಿದ್ದಾರೆ. ಈಗ ಅವನಿಗೆ ನೀತಿಶಾಸ್ತ್ರ ಎಲ್ಲ ನೆನಪಿಗೆ ಬರ್ತಾ ಇದೆ. 10 ವರ್ಷದ ಬಾಲಕರ ಮೇಲೆ ಇವರಿಬ್ರು ಯುದ್ಧಕ್ಕೆ ಅಂತ ಸನ್ನದ್ಧರಾದಾಗ ತಡಿಬೇಕಾಗಿತ್ತು, ತಡೆಯಲಿಲ್ಲ. ಅವರಿಬ್ರು ಇವ್ರ ಮೇಲೆ ಬಂದಿದ್ದೇ ಸಂಹಾರ ಮಾಡ್ಬೇಕು ಅಂತ, ಅವನನ್ನು ಕೊಲ್ಲಬೇಕು ಅಂತ ಆದೇಶ ಕೊಟ್ಟವನೇ ಇವನು. ಆದ್ರೆ ಈಗ ತನ್ನ ಬುಡಕ್ಕೆ ಬಂತಲ್ಲ, ತನ್ನ ಭೃತ್ಯರನ್ನ ಕೃಷ್ಣ ಸಂಹಾರ ಮಾಡಿದನಲ್ಲ, ಆವಾಗ ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಇವನ ನೆನಪಿಗೆ ಬರ್ತಾ ಇದೆ. ದುರ್ವೃತ್ತವು ಇವು ಮಹಾ ದುರಾಚಾರಿಗಳು ಇವರಿಬ್ರು. ಮಲ್ಲ ಯುದ್ಧದ ನಿಯಮಗಳನ್ನು ತಿಳಿದಿಲ್ಲ, ಎದುರಾಳಿಗಳನ್ನು ಸಂಹಾರ ಮಾಡ್ತಾ ಇದ್ದಾರೆ, ಹಿಡಿದಾಗ್ರಿ ಇವ್ರನ್ನ ಅಂತ ಹೇಳ್ತಾರೆ. ವಸುದೇವಸ್ತು ದುರ್ಮೇಧ ಹನ್ಯತಾಂ ಆಶ್ವಸತ್ತಮಃ
ಉಗ್ರಸೇನ ಪಿತಾ ಚಾಪಿ ಸಾನುಗಃ ಪರಪಕ್ಷಗಃ. ವಸುದೇವ ಈ ಕೃಷ್ಣನ ತಂದೆ, ಕೃಷ್ಣನ ಅಪ್ಪ ಮಹಾ ದುಷ್ಟ ಬುದ್ಧಿಯುಳ್ಳವನು. ತನ್ನ ಮಗನನ್ನ ಮರೆಮಾಚಿ ನಂದಗೋಕುಲದಲ್ಲಿ ಬೆಳೆಸಿದ್ದಾನೆ. ಶತ್ರುವನ್ನ ಅಲ್ಲಿ ಪೋಷಿಸಿ ಬೆಳೆಸಿದ್ದಾನೆ. ಅವನನ್ನ ಹಿಡಿದು ಜೈಲಿಗೆ ಹಾಕಿ, ನಮ್ಮ ಅಪ್ಪನಾದಂತಹ ಉಗ್ರಸೇನನು ಕೂಡ ನನ್ನ ಶತ್ರು ಪಕ್ಷದವರಿಗೆ ತನ್ನ ಬೆಂಬಲವನ್ನು ಕೊಟ್ಟಿದ್ದಾನೆ. ಅವನನ್ನು ಕೂಡ ಹಿಡಿದು ಹಾಕಿ ಅವನನ್ನ ಸಂಹಾರ ಮಾಡ್ರಿ ಅಂತ ಕಂಸನ ಆದೇಶ. ಏವಂ ವಿಕಥಮಾನೇ ವೈ ಕಂಸೆ ಪ್ರಕುತ್ಪಿತೋ ವ್ಯಯಃ ಲಹಿಂನೋತ್ಪತ್ಯ ತರಸ ಮಂಚ ಮುತ್ತುಂಗ ಮಾರುಹತ್. ಈ ರೀತಿಯ ಕಂಸ ಏನೇನೋ ತನಗೆ ಪರಿಚಯವೇ ಇಲ್ಲದೆ ಇರುವ ರೀತಿಯಲ್ಲಿ, ಏನ್ ಹೇಳ್ತಾ ಇದ್ದೇನೆ ಅಂತ ಮೈ ಮೇಲೆ ಪರಿವೇ ಇಲ್ಲದೆ ಇರುವ ರೀತಿಯಲ್ಲಿ ಏನೇನೋ ಬಡಬಡಿಸ್ತಾ ಇದ್ದಾನೆ. ತನ್ನ ಇಡೀ 20 ಅಕ್ಷೌಹಿಣಿ ಸೈನ್ಯಕ್ಕೆ ಆದೇಶ ಬೇರೆ ಕೊಡ್ತಾ ಇದ್ದಾನೆ. ಆದೇಶ ಕೊಟ್ಟು ಕೃಷ್ಣರಾಮನಿಬ್ಬರನ್ನು ಕೂಡ ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ 20 ಅಕ್ಷೌಹಿಣಿ ಸೈನ್ಯ ರಾಮಕೃಷ್ಣರ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದೆ. ರಾಮಕೃಷ್ಣರಿಬ್ಬರು ಕೂಡ ಆ ಇಡೀ ಸೈನ್ಯವನ್ನ, ಅಷ್ಟು ದೊಡ್ಡದಾದ ಅನೇಕ ಜನ ದೇವತೆಗಳ ವರದಿಂದಾಗಿ ಅವಧ್ಯರ ಅಂತ ಜಗತ್ತಿನಲ್ಲಿ ಯಾರು ಕರೆಸಿಕೊಂಡಿದ್ರೋ ಅಂತಹ ಸೈನ್ಯವನ್ನ ರಾಮಕೃಷ್ಣರಿಬ್ಬರು ಸಂಹಾರ ಮಾಡಿದರು. ಕಂಸ ಆಸನದ ಮೇಲೆ ಕುಳಿತವನು ಥಟ್ ಅಂತ ಹೇಳ್ತಾ ಇದ್ದಾನೆ. ಶತ್ರುಗಳ ಜೊತೆಯಲ್ಲಿ ಹೋರಾಡಬೇಕು ಅಂತ ರಾಮಕೃಷ್ಣರ ಮೇಲೆ ಹೋರಾಡ್ಲಿಕ್ಕೆ ಅಂತ ಕತ್ತಿ ಗುರಾಣಿಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ತಮಾಪತಂತ ಮಾಲೋಕ್ಯ ಮೃತ್ಯುಮಾತ್ಮನ ಆಸನಾತ್. ತನ್ನ ಮರಣವೇ ಆದಂತಹ ಕೃಷ್ಣ ಎದುರುಗಡೆಯಲ್ಲಿ ಬರ್ತಾ ಇದ್ದಾನೆ, ತನ್ನ ಸಂಹಾರಕ್ಕೋಸ್ಕರ ಅಂತ ಬರ್ತಾ ಇದ್ದಾನೆ. ಇದನ್ನು ನೋಡಿದಂತಹ ಕಂಸ ಮಹಸ್ವಿ ಸಹಸೋತ್ಥಾಯ. ಕಂಸನನ್ನು ಸಾಮಾನ್ಯ ಅಂತ ಹೇಳೋದಿಲ್ಲ, ಧೀರನಾದ ಕಂಸ ಅಂತ. ಬದಲು ಮಹಾಪರಾಕ್ರಮವನ್ನು ತೋರಿಸುವಂತಹದ್ದು. ಕೆಲವೊಂದಿಷ್ಟು ಜನ ಶತ್ರು ಪಕ್ಷದಲ್ಲಿದ್ರು ಚೆನ್ನಾಗಿ ಹೋರಾಟ ಮಾಡ್ತಾರಲ್ಲ, ಆ ತರ. ಅಂತಹ ಕಂಸ ಇಡೀ ಜಗತ್ತಿನ ಸಂಹಾರಕನಾದ ಪರಮಾತ್ಮನ ಎದುರಿನಲ್ಲಿ ಹೋರಾಡಬೇಕು, ಯುದ್ಧ ಮಾಡಬೇಕು ಅಂತ ಕತ್ತಿ ಗುರಾಣಿ ಇವುಗಳೆಲ್ಲವನ್ನು ಎತ್ತಿಕೊಳ್ತಾ ಇದ್ದಾನೆ. ತಂ ಖಡ್ಗ ಪಾಣಿಂ ವಿಚರಂತಮಾಶೋಷ್ಯೇನಂ ಯಥಾ ದಕ್ಷಿಣ ಸವ್ಯಮಂಬರೆ ಸಮಗ್ರಹಿ ದುರ್ವಿಷಹೋಗ್ರ ತೇಜ ಯಥೋರಗಂ ತರ್ಕ್ಷಸುತ ಪ್ರಸಹ್ಯ. ಗರುಡ ಹೇಗೆ ಅನಾಯಾಸವಾಗಿ ತನ್ನ ಕೊಕ್ಕಿನಿಂದ ಕಚ್ಚಿ ಸಂಹರಿಸಿ ಬಿಡತ್ತ, ಗಟ್ಟಿಯಾಗಿ ಕಂಸನನ್ನ ಕೇಶೇಶು ಚಲತ್ ಕಿರೀಟಂ ನಿಪಾತ್ಯ ಗುರುಗಳೇ ಕಟ್ ಆಗ್ತಾ ಇದೆ ಗುರುಗಳೇ. ಒಂದೇ ನಿಮಿಷ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಒಮ್ಮೊಮ್ಮೆ ಕೇಳಿಸ್ತಾ ಇದೆ ಗುರುಗಳೇ, ಒಂದೊಂದ್ಸತಿ ತುಂಬಾ ಲ್ಯಾಗ್ ಆಗ್ತಾ ಇದೆ ಗುರುಗಳೇ. ಒಂದೇ ನಿಮಿಷ ಹಾಗಾದ್ರೆ ಮತ್ತೆ ಸೇರ್ತೇನೆ. ಒಂದೇ ನಿಮಿಷ. ಈಗ ಕೃಷ್ಣ ಆ ರಂಗಮಂಟಪದ ಆ ರಾಜಕೂತಂತಹ ಆಸನದ ಸಮೀಪದಲ್ಲಿ ಕತ್ತಿ ಗುರಾಣಿಗಳನ್ನ ಹಿಡಿದುಕೊಂಡು ಯುದ್ಧಕ್ಕೆ ಅಂತ ಸನ್ನದ್ಧನಾದಂತಹ ಕಂಸನನ್ನ ಕೈಯಲ್ಲಿ ಬಲಾತ್ಕಾರವಾಗಿ ಹಿಡಿದು, ಈ ರಂಗಮಂಟಪ ಇತ್ತಲ್ಲ, ಆ ರಂಗಮಂಟಪದಲ್ಲಿ, ಅಂತಂದ್ರೆ ರಂಗಮಂಟಪ ಅಂತಂದ್ ಹೇಳಿದ್ರೆ ಮಲ್ಲರು ಯುದ್ಧ ಮಾಡ್ಲಿಕ್ಕೋಸ್ಕರ ಅಂತ ಸಿದ್ಧ ಮಾಡಿಕೊಂಡಂತಹ ಯಾವ ರಂಗಮಂಟಪ ಇತ್ತೋ ಆ ರಂಗಮಂಟಪದಲ್ಲಿ ಬಲಾತ್ಕಾರವಾಗಿ ಕಂಸನನ್ನ ಕೆಡವುತ್ತಾ ಇದ್ದಾನೆ. ಕೆಡವಿ
ಅವನ ಮೇಲ್ಗಡೆಯಲ್ಲಿ ಜೋರಾಗಿ ಹಾರಿ ಕೂಡ್ತಾ ಇದ್ದಾನೆ. ಎದೆ ಮೇಲೆ ಧೊಪ್ಪಂತ ತನ್ನ ಮಂಡಿಯನ್ನು ಊರಿ ಜಿಗಿತಾ ಇದ್ದಾನೆ ಕೃಷ್ಣ. ತಸ್ಯೋಪರಿಷ್ಟಾತ್ ಸ್ವಯಂ ಅಬ್ಜನಾಭ. ಆ ಕಂಸನ ಮೇಲೆ ಅಬ್ಜನಾಭ ಪದ್ಮನಾಭನಾದಂತಹ ಕೃಷ್ಣ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ. ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ಅವನ ಎದೆ ಮೇಲೆ ಕೂತ್ರೆ ಬದುಕಲಿಕ್ಕೆ ಸಾಧ್ಯ ಉಂಟೇನೋ? ಸರ್ವತಾ ಸಾಧ್ಯ ಇಲ್ಲ. ಪಪಾತ ವಿಶ್ವಾಶ್ರಯ ಆತ್ಮತಂತ್ರ. ಅವನ ಮೇಲೆ ಜೋರಾಗಿ ಬೀಳ್ತಾ ಇದ್ದಾನೆ. ಆತ್ಮತಂತ್ರ ಸ್ವತಂತ್ರ, ಆ ಪರಮಾತ್ಮನನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರು ಅವನ ಮೇಲೆ ಯುದ್ಧಕ್ಕೆ ಅಂತ ತೆರಳಿದ, ದ್ವೇಷವನ್ನು ಮಾಡಿದ, ಕೃಷ್ಣನ ಹೊಡೆತಕ್ಕೆ ಸಿಕ್ಕಿ ಮೃತನಾಗಿ ಹೋದ. ಈ ಕಂಸನ ಶರೀರದಲ್ಲಿ ಇಬ್ಬರಿದ್ರು, ಒಬ್ಬ ಕಾಲನೇಮಿ ಮತ್ತಿನ್ನೊಂದು ಭೃಗು ಋಷಿಗಳು. ಭೃಗು ಋಷಿಗಳು ಯಾರು ಸರ್ವೋತ್ತಮ ಅಂತ ಪರೀಕ್ಷೆ ಮಾಡುವ ಉದ್ದೇಶದಿಂದ ಮೂರ್ಲೋಕಗಳಿಗೆ ತೆರಳಿ ಅಲ್ಲಿ ಕೃಷ್ಣನ ಎದೆಗೆ ಒದ್ದು, ಪರಮಾತ್ಮನ ಎದೆಗೆ ಒದ್ದು ಅಷ್ಟಾದ್ರೂ ಕೋಪಗೊಳ್ಳದೆ ಇರೋದನ್ನು ನೋಡಿ ಸಿಟ್ಟನ್ನ ಗೆದ್ದವನು ಯಾರಿದ್ದಾನೋ ಅವನೇ ನಿಜವಾದ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿದರು. ಅಲ್ಲಿ ಪರಮಾತ್ಮನ ಎದೆಗೆ ಒದ್ದುದರಿಂದಾಗಿ ಒಂದಿಷ್ಟು ಪಾಪ ಬಂದಿತ್ತಲ್ಲ, ಆ ಪಾಪವನ್ನು ಪರಿಹಾರ ಮಾಡಿಕೊಂಡ್ರು. ಹೇಗೆ? ಈ ಕಾಲನೇಮಿ ಅಂತ ದುಷ್ಟರಿದ್ರಲ್ಲ, ಅವ್ರ ಜೊತೆಯಲ್ಲಿ ವಾಸ ಮಾಡಿದ್ರಲ್ಲ, ಇದೇ ಅವ್ರು ಅನುಭವಿಸಬೇಕಾದಂತಹ ದೊಡ್ಡ ಶಿಕ್ಷೆ. ತುಂಬಾ ಸ್ವಚ್ಛವಾದವರಿಗೆ ಕೊಡೋ ಶಿಕ್ಷೆ ಏನು ಅಂತಂದ್ರೆ, ಗಲೀಜಾಗಿರ್ತಾರಲ್ಲ ಅವ್ರ ಜೊತೆಯಲ್ಲಿ ನೀವು ಇರಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಹಾಗೆ ಸರ್ವಶ್ರೇಷ್ಠರಾದ ಭಗವದ್ಭಕ್ತರಾದ ಭೃಗು ಋಷಿಗಳಿಗೆ ತಾವು ಮಾಡಿದ ಭಗವಂತನ ಎದೆಗೆ ಒದ್ದಿದ್ದರ ಪ್ರಭಾವದಿಂದಾಗಿ ಈ ಕಾಲನೇಮಿ ಎಂಬಂತಹ ಅಸುರನ ಜೊತೆಯಲ್ಲಿ ಒಂದೇ ಶರೀರದಲ್ಲಿ ವಾಸ ಮಾಡುವಂತಹ ಶಿಕ್ಷೆ ಸಿಕ್ಕಿತ್ತು. ಪರಮಾತ್ಮನ ಪಾದ ಪ್ರಹಾರದಿಂದಾಗಿ ಕಾಲನೇಮಿಗೆ ಅಧೋಗತಿಯಾದರೆ, ಅದೇ ಶರೀರದಲ್ಲಿ ಅವನ ಜೊತೆಯಲ್ಲಿ ವಾಸ ಮಾಡಿದಂತಹ ಭೃಗು ಋಷಿಗಳಿಗೆ ತಾವು ಹಿಂದೆ ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವೂ ಕೂಡ ಇದರಿಂದ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕಂಸೋಪಿ ಕೃಷ್ಣೇನ ಜಗತ್ರಯೈಕ ನಿವಾಸ ಭೂತೇನ ನಿಪಾತ್ಯ ಸೋಧ ತೇನಾತ್ಮ ತಂತ್ರೇಣ ಚ ಪೀಡಿತೋಯಂ ತತ್ಯಾಜ ರಾಜನ್ ನಿಮಿಷಾಂತರೇಣ. ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ಕಂಸನನ್ನ ಕೆಳಗಡೆಯಲ್ಲಿ ಹಾಕಿ ಮೇಲಿನಿಂದ ಧೊಪ್ಪಂತ ಅವನ ಮೇಲೆ ಬಿದ್ದ ತತ್ಕ್ಷಣದಲ್ಲಿ, ಇನ್ನೇನು ಯುದ್ಧವೇ ಪ್ರಾರಂಭ ಆಗಿಲ್ಲ, ಬಿದ್ದ ತತ್ಕ್ಷಣದಲ್ಲಿ ಕಂಸ ತನ್ನ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾನೆ. ಅದರಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಕಂಸ ಪ್ರಾಣ ತ್ಯಾಗವನ್ನು ಮಾಡ್ದ ಅಂತಂದ್ರೆ ಕಂಸ ತನ್ನ ಪ್ರಾಣವನ್ನ ಬಿಟ್ಟ ಅಂತ ಅರ್ಥ. ಹಾಗಲ್ಲ, ಇಲ್ಲಿ ಪ್ರಾಣದೇವರೇ ಕಂಸನನ್ನ ಬಿಟ್ರು ಅಂತ ಹೇಳ್ತಾರೆ. ಕಂಸ ಇಷ್ಟು ದಿವಸದವಲ್ಲಿ ಕಾಲನೇಮಿ ಎಂಬಂತಹ ಅಸುರ ಈ ಶರೀರದಲ್ಲಿ ಇದ್ದುಕೊಂಡು ಭಗವಂತನ ದ್ವೇಷವನ್ನ ಮಾಡ್ತಾ ಇದ್ದ. ಅವನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪೂರ್ತಿಯಾಗಿ ಕೆಟ್ಟ ಕೆಲಸಗಳನ್ನ ಮಾಡಿ 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 ಭಗವದ್ವೇಷವನ್ನು ಮಾಡಿ ತನ್ನ ಪಾಪದ ಕೊಡ ಎಷ್ಟಿತ್ತ ಆ ಕೊಡಗಳನ್ನು ಪೂರ್ತಿ ತುಂಬಿಕೊಳ್ಳುವವರೆಗೆ ಪ್ರಾಣದೇವರು ಅವರ ಶರೀರದಲ್ಲಿ ಇದ್ದು ಅವರಿಂದ ಒಂದಿಷ್ಟು ಪಾಪಕರ್ಮಗಳನ್ನು ಮಾಡಿಸಿದರು. ನಂತರದಲ್ಲಿ ಯಾವಾಗ ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ಕೆಳಗಡೆಯಲ್ಲಿ ಈ ಎಸೆದು ಎದೆಗೆ ಒದ್ದನೋ ಆ ಕ್ಷಣದಲ್ಲಿ ಅವನು ಪ್ರಾಣತ್ಯಾಗವನ್ನು ಮಾಡ್ತಾ ಇದ್ದಾನೆ. ಪ್ರಾಣತ್ಯಾಗ ಮಾಡಿದ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಕಂಸ ಮೃತನಾಗ್ತಾ ಇದ್ದಾನೆ. ಮೃತನಾದ ಆ ಕಂಸನ ಶರೀರವನ್ನ ದರ ಅಂತ ಎಳೆದುಕೊಂಡು ಕೃಷ್ಣ ಬರ್ತಾ ಇದ್ದಾನೆ. ನೆಲದ ಮೇಲೆಲ್ಲ ಸೆಳಿತಾ ಇದ್ದಾನೆ. ಕೃಷ್ಣನಿಗೆ ಎಷ್ಟು ಕೋಪ ಬಂದಿರಬೇಕು. ತಂದೆ ತಾಯಿಯರ ಎದುರಿನಲ್ಲಿ ಮಕ್ಕಳನ್ನ ದಾರುಣವಾಗಿ ಎತ್ತಿ ಹೊಡೆದುಕೊಳ್ತಾ ಇದ್ದಾನೆ. ಗೋಕುಲದಲ್ಲಿ ಕೃಷ್ಣ ಹುಟ್ಟಿದ ಸಂದರ್ಭದಲ್ಲಿ ಯಾರ್ಯಾರು ಹಸುಳೆಗಳು ಅಂತಿದ್ರೋ ಆ ಎಲ್ಲ ಹಸುಳೆಗಳನ್ನ ಕೊಲ್ಲಲಿಕ್ಕೆ ಅಂತ ನಾನಾ ಜನ ಪಿಶಾಚಿಗಳನ್ನ ಕಳಿಸ್ತಾ ಇದ್ದಾರೆ. ಏನೂ ಗೊತ್ತಿಲ್ಲದೆ ಇರುವಂತಹ ಹಸುಳೆಗಳನ್ನ ಸಂಹಾರ ಮಾಡ್ಲಿಕ್ಕೆ ಮನಸ್ಸಾದ್ರೂ ಹೇಗ್ ಬಂತು? ದೊಡ್ಡ ಅನರ್ಥ ಇದು. ನರಕಾದಿಗಳಲ್ಲಿ
ದೊಡ್ಡ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ಯೋಗ್ಯವಾದಂತಹ ಪಾಪವನ್ನು ಮಾಡಿದ್ದಾನೆ ಕಂಸ. ಇಂತಹ ಕಂಸನನ್ನ ದರ ಅಂತ ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಇದು ಆದ್ಮೇಲೆ ಮುಂದಿನ ಒಂದು ಶ್ಲೋಕ ತುಂಬಾ ಮೋಹಕವಾದಂತಹ ಶ್ಲೋಕ ಭಾಗವತದಲ್ಲಿ. ಆ ಶ್ಲೋಕದ ಮೇಲ್ನೋಟದ ಅರ್ಥ ಏನು ಅಂತ ಮೊದಲಿಗೆ ಹೇಳ್ತೇನೆ, ಆಮೇಲೆ ಅದರ ಹಿಂದಿರುವ ಅರ್ಥ ಏನು ಅಂತ ಹೇಳ್ತೇನೆ. ಸ ನಿತ್ಯದೋದ್ವಿಗ್ನ ಧಿಯಾತಮೀಶ್ವರನ್ ಪಿಬನ್ ಅದನ್ವಾ ವಿಚರನ್ ಸ್ವಪನ್ನ ಶ್ವಸನ್ ದದರ್ಶ ಚಕ್ರಾಯುಧಮಚ್ಯುತಂ ಯತಃ ತದೇವ ರೂಪಂ ದುರವಾಪಮಾಪ. ಇದರಲ್ಲಿ ಕಂಸ ಮೇಲ್ನೋಟದ ಅರ್ಥ ಏನು ಅಂತ ಹೇಳ್ತಾ ಇದ್ದೇನೆ. ಕಂಸ ಯಾವಾಗ್ಲೂ ಭಯಗೊಂಡ ಮನಸ್ಸು ಕಂಸನದ್ದು. ಯಾಕೆ ಅಂತಂದ್ರೆ ಯಾವಾಗ ಕೃಷ್ಣ ಬರ್ತಾನೋ ನನ್ನನ್ನ ಕೊಲ್ಲುವಂತಹ ಶಿಶು ಹುಟ್ಟಿದೆ ಅಂತ ನಾರದರಿಂದ ಯಾವಾಗ ವಿಷಯ ತಿಳಿತೋ ಆವಾಗಿನಿಂದ ನೀರ್ ಕುಡಿಬೇಕಾದ್ರೆ, ಅನ್ನ ಊಟ ಮಾಡ್ಬೇಕಾದ್ರೆ, ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ, ಮಲಗಿದಾಗ, ಎದ್ದು ಉಸಿರಾಡಿಸುವ ಸಂದರ್ಭದಲ್ಲಿ, ಅಂದ್ರೆ ಪ್ರತಿ ಕ್ಷಣದಲ್ಲೂ ಕೂಡ ಯಾವಾಗ ಬಂದು ಕೃಷ್ಣ ನನ್ನನ್ನು ಸಂಹಾರ ಮಾಡ್ತಾನೋ, ಯಾವಾಗ ಕೃಷ್ಣನ ಆಕ್ರಮಣ ನನ್ನ ಮೇಲಾಗಿ ಕೃಷ್ಣನಿಂದ ನಾನು ಮೃತನಾಗ್ತೇನೋ ಅಂತ ನಿರಂತರವಾಗಿ ಕೃಷ್ಣನದ್ದೇ ಯೋಚನೆ, ಯಾವಾಗಲೂ ಮನಸ್ಸಿನಲ್ಲಿ ನಿರಂತರವಾಗಿ ಕೃಷ್ಣನ ಯೋಚನೆಯನ್ನು ಮಾಡ್ತಾ ಇದ್ದ. ಆ ಕಾರಣದಿಂದ ದ್ವೇಷದಿಂದಲಾಗಲಿ ಕಂಸ ಕೃಷ್ಣನನ್ನ ನೆನಪಿಸಿಕೊಳ್ತಾ ಇದ್ದ ಕಾರಣದಿಂದಾಗಿ ಕೃಷ್ಣನು ಪರಮಾತ್ಮನನ್ನೇ ಪ್ರವೇಶ ಮಾಡಿದ ಅಂತ ಈ ಶ್ಲೋಕದ ಮೇಲ್ನೋಟದ ಅರ್ಥ. ಆದರೆ ದ್ವೇಷದಿಂದಲೂ ಭಕ್ತಿ ಆಗತ್ತೆ ಅಂತಾದ್ರೆ ಋಷಿಗಳು ತಪಸ್ವಿಗಳು ಇಷ್ಟೆಲ್ಲ ಪ್ರಯತ್ನವನ್ನು ಯಾಕೆ ಪಡ್ಬೇಕು? ಅಷ್ಟೇ ಅಲ್ಲದೇನೆ ಹರಿವಂಶದಲ್ಲಿ ಕೃಷ್ಣ ಈ ಕಂಸನನ್ನ ಅಂಧನ್ ತಮಸ್ಸಿಗೆ ಕಳಿಸಿದ ಅಂತಿದೆ. ಅದಕ್ಕೆ ನೋಡಿ, ಈ ಕೃಷ್ಣ ಇವನನ್ನ ಸಂಹಾರ ಮಾಡುವ ಸಂದರ್ಭದಲ್ಲಿ, ಕಂಸನನ್ನ ಸಂಹಾರ ಮಾಡುವ ಸಂದರ್ಭದಲ್ಲಿ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ. ಕತ್ತಿ ಗುರಾಣಿಯನ್ನು ಹಿಡಿದುಕೊಂಡು ಇನ್ನೇನು ಯುದ್ಧಕ್ಕೋಸ್ಕರ ಬರಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಏನು ಮಾಡಿದ? ಕಂಸನ ಮೇಲೆ ಗಟ್ಟಿಯಾಗಿ ಹಿಡಿದು ಅವನ ಕೈಯಲ್ಲಿರುವ ಆಯುಧಗಳೆಲ್ಲವೂ ಕೂಡ ಕೆಳಗಡೆ ಬಿಡೋ ಹಾಗೆ ಮಾಡಿ ಮಂಟಪದಲ್ಲಿ, ಮಲ್ಲರು ಯುದ್ಧವನ್ನು ಮಾಡುವಂತಹ ರಂಗಸ್ಥಳದಲ್ಲಿ ಹಾಕಿ ಅವನ ಮೇಲ್ಗಡೆಯಲ್ಲಿ ಜೋರಾಗಿ ಹತ್ತಿ ಎದೆಗೆ ಕಾಲಿನಿಂದ ಘಾತ ಮಾಡಿದ. ಅಷ್ಟೇ, ಯುದ್ಧವನ್ನೂ ಮಾಡ್ಲಿಲ್ಲ. ಯುದ್ಧ ಮಾಡಿಬಿಟ್ಟಿದ್ರೆ ವೀರ ಸ್ವರ್ಗ ಆದ್ರೂ ಸಿಗ್ತಾ ಇತ್ತು. ಆ ಸ್ವರ್ಗವೂ ಸಿಗದೇ ಇರುವ ಹಾಗೆ ಮಾಡ್ಲಿಕ್ಕೋಸ್ಕರವಾಗಿ ಕಂಸನನ್ನ ಡೈರೆಕ್ಟ್ ಆಗಿ ನಾನ್ ಸ್ಟಾಪ್ ಅಂಧನ್ ತಮಸ್ಸಿಗೆ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ, ನಿತ್ಯ ನರಕಕ್ಕೆ ಕಳಿಸ್ಬೇಕು ಅನ್ನುವ ಉದ್ದೇಶದಿಂದಾಗಿ ಸುಳ್ಳು ಹೇಳಿದ, ಮೋಸ ಮಾಡಿದ, ಚಿಕ್ಕ ಮಕ್ಕಳಿಗೆ ಹಿಂಸೆಯನ್ನ ಮಾಡಿದಂತಹ ಆ ಕಂಸನನ್ನ ಅಂಧನ್ ತಮಸ್ಸಿಗೆ ಕಳಿಸ್ತಾ ಇದ್ದಾನೆ. ರುಕ್ಮಿಣೀಶ ವಿಜಯದಲ್ಲೂ ಕೂಡ ವಾದಿರಾಜ ಗುರುಸಾರ್ವಭೌಮರು ಈ ಕಂಸನ ಸಂಹಾರದ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ ಹೇಳ್ತಾರೆ, ಕಂಸ ಕತ್ತಲೆಯ ಲೋಕಕ್ಕೆ ಪ್ರವೇಶ ಮಾಡಿದ. ಕತ್ತಲೆಯ ಲೋಕ ಅಂದ್ರೆ ಅಂಧನ್ ತಮಸ್ಸಿಗೆ ಅಂತ ಅದನ್ನ ಅಲಂಕಾರಿಕವಾಗಿ ಹೇಳ್ತಾರೆ. ಯಾಕೆ ಅಂಧನ್ ತಮಸ್ಸಿಗೆ ಹೋದ ಅಂತಂದ್ರೆ, ಯಾರಾದ್ರೂ ವೀರರಾದ ರಾಜರ ಎದುರುಗಡೆಯಲ್ಲಿ ಸೋತಿದ್ರೆ ಅದಕ್ಕೊಂದು ಗೌರವ ಇರ್ತಾ ಇತ್ತು. ನಾ ಈ ಗೊಲ್ಲನ ಎದುರಿನಲ್ಲಿ, ಅದು ಬಾಲಕನಾದ ಗೊಲ್ಲನ ಎದುರಿನಲ್ಲಿ ಸೋತ್ನಲ್ಲ ಅಂತ ಜನರಿಗೆ ಮುಖವನ್ನ ತೋರಿಸಲಿಕ್ಕೆ ಆಗದೇನೆ ಅಂಧನ್ ತಮಸ್ಸನ್ನ ಪ್ರವೇಶಿಸಿದನೋ ಎಂಬಂತಿತ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಕಾರಣದಿಂದ ಪ್ರವೇಶ ಮಾಡಿದ್ದಲ್ಲ, ತಾನ್ ಕೆಟ್ಟ ಕೆಲಸ ಮಾಡಿದ್ರಿಂದಲೇ ಪ್ರವೇಶ ಮಾಡಿದ್ದು ಅಂದ್ರೂ ಅಲಂಕಾರಿಕವಾಗಿ ಹೇಳುವಾಗ ಈ ತರ ಹೇಳ್ತಾರೆ. ಅಂದ್ರೆ ಈ ಎಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಕಂಸ ನರಕಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೃಷ್ಣನನ್ನ ಪ್ರವೇಶ ಮಾಡಿದ ಅನ್ನೋದಕ್ಕೆ ಏನರ್ಥ ಅಂದ್ರೆ, ನಾವು ಹಿಂದೆ ಹೇಳಿದ್ದದನ್ನೇ. ಈ ಕಂಸನ ಶರೀರದಲ್ಲಿ ಇಬ್ರು ಇದ್ರು, ಒಂದು ಭೃಗು ಋಷಿಗಳು, ಇನ್ನೊಂದು ಕಂಸ ಕಾಲನೇಮಿ.
ಕಾಲನೇಮಿ ಎಂಬಂತಹ ಮಹಾ ಅಸುರ ಯಾರಿದ್ನೋ ಆ ಅಸುರ ನರಕಕ್ಕೆ ಹೋದದ್ದು. ಈ ಶರೀರದಲ್ಲಿದ್ದಂತಹ ಭೃಗು ಋಷಿಗಳಿದ್ದಾರಲ್ಲ, ಅವರು ಮಾತ್ರ ಪರಮಾತ್ಮನ ಎದೆಯನ್ನ ಪ್ರವೇಶ ಮಾಡಿ ಉತ್ತಮವಾದ ಲೋಕಗಳನ್ನು ಹೊಂದಿದರು ಅಂತ ಇಟ್ಕೊಳ್ಬೇಕು. ಎಲ್ಲ ಸಂದರ್ಭದಲ್ಲೂ ಕೃಷ್ಣನ ದ್ವೇಷಗಳು ಯಾರಾದ್ರೂ ಉತ್ತಮ ಲೋಕಗಳಿಗೆ ಹೊರಟಿದ್ದಾರೆ ಅಂತ ಹೇಳಿದ್ರು ಅಂತಂದ್ರೆ, ಒಂದು ಆ ಜೀವರು ವಸ್ತುತಃ ಸಜೀವರಾಗಿರ್ತಾರೆ, ಶಾಪದ ಪ್ರಭಾವದಿಂದಾಗಿ ಕೆಟ್ಟ ಕುಲದಲ್ಲಿ ಕೆಟ್ಟ ರಾಕ್ಷಸರ ಶರೀರವನ್ನ ಧರಿಸಿಕೊಂಡು ಬಂದಿರ್ತಾರೆ, ಅವರು ಪರಮಾತ್ಮನನ್ನ ಪ್ರವೇಶಿಸಿದರು, ತಮ್ಮ ಮೂಲ ರೂಪವನ್ನು ಸೇರಿದರು ಅಂತ ಇರುತ್ತೆ. ಅಥವಾ ಕೃಷ್ಣನ ಯಾವ ವ್ಯಕ್ತಿಗಳು ಮೃತರಾಗಿದ್ದಾರೋ ಅವರು ಹೊರಗಡೆಯಲ್ಲಿ ಜೀವದ್ವಯಾವೇಶ ಇರುತ್ತೆ, ಇಬ್ಬರು ಜೀವರು ಇರ್ತಾರೆ. ಅದರಲ್ಲಿ ಸಜ್ಜೀವನಿಗೆ ಪರಮಾತ್ಮನಲ್ಲಿ ಪ್ರವೇಶ, ತಾಮಸ ಜೀವನಿಗೆ ಅಂಧನ್ ತಮಸ್ಸಿನಲ್ಲಿ ನರಕದಲ್ಲಿ ಪ್ರವೇಶ ಅಂತ ಈ ರೀತಿಯಾಗಿ ಇಟ್ಕೊಳ್ಬೇಕು. ಹಾಗಾಗಿ ಈ ಕಂಸನ ಸಂಹಾರದ ಸಂದರ್ಭದಲ್ಲಿ ಅವನು ಪ್ರವೇಶ ಮಾಡಿದ ಅಂತಂದ್ರೆ ಆ ಶರೀರದಲ್ಲಿದ್ದು ನಿರಂತರವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಂತಹ ಕಂಸ ಭೃಗು ಯಾರಿದ್ದಾರೋ ಆ ಭೃಗು ಋಷಿಗಳು ಆ ಶರೀರವನ್ನ ಪ್ರವೇಶ ಮಾಡ್ತಾ ಇದ್ದಾರೆ, ಕೃಷ್ಣನ ಶರೀರವನ್ನ. ಯಾವಾಗ ಕಂಸನನ್ನ ಕೃಷ್ಣ ಸಂಹಾರ ಮಾಡಿದನೋ ಆ ಕಂಸನಿಗೆ 8 ಜನ ತಮ್ಮಂದಿರಿದ್ರು. ಕಂಕ ಮತ್ತು ನೆಗ್ರೋಧ ಅಂತ ಅನೇಕ ಜನರ ಹೆಸರನ್ನು ಹೇಳ್ತಾರೆ. ತಮ್ಮ ಅಣ್ಣ ಇಷ್ಟು ಆತ್ಮೀಯವಾಗಿ ತಮ್ಮನ್ನು ಇಟ್ಕೊಂಡಿದ್ದ ಅಂತಹ ಅಣ್ಣನನ್ನು ಇವನು ಸಂಹಾರ ಮಾಡಿಬಿಟ್ನಲ್ಲ ಅಂತ ಇವನ ಮೇಲೆ ಕೋಪದಿಂದಾಗಿ ಇವನು ಎಲ್ಲಿದ್ದಾನೋ ಅಲ್ಲಿಗೆ ಓಡ್ಕೊಂಡು ಬರ್ತಾ ಇದ್ದಾರೆ. ತಸ್ಯಾನುಜ ಭ್ರಾತರೋಷ್ಟೌ ಕಂಕ ನ್ಯಗ್ರೋಧಕಾದಯಃ ಅಭ್ಯಧಾವನ್ ಅತಿಕ್ರುದ್ಧಾಃ ಭ್ರಾತುರ್ನಿರ್ವೇಶಕಾರಿಣಃ. ಕಂಸನ 8 ಜನ ತಮ್ಮಂದಿರು ಯಾರಿದ್ದಾರಲ್ಲ, ಕಂಕ ನೆಗ್ರೋಧ ಅಂತ ಅನೇಕ ಜನ ಯಾರಿದ್ದಾರಲ್ಲ, ಇವರೆಲ್ಲ ಅಣ್ಣ ಮಾಡಿದಂತಹ ಉಪಕಾರದವನ್ನ ತೀರಿಸ್ಬೇಕು. ಅಣ್ಣ ನಮಗೆಲ್ಲ ಎಷ್ಟು ಉಪಕಾರ ಮಾಡಿದ್ದಾನೆ, ನಮ್ಮ ಜೀವನವನ್ನು ಸುಖವಾಗಿರ್ಲಿಕ್ಕೆ ಬಿಟ್ಟಿದ್ದಾನೆ ಅಂತ ಅಣ್ಣನ ಮೇಲೆ ಋಣ ಏನಿದೆಯೋ ಆ ಋಣಭಾರವನ್ನು ತೀರಿಸ್ಬೇಕು, ಕೃಷ್ಣನನ್ನು ಕೊಲ್ಲಬೇಕು ಅಂತಂದುಕೊಂಡು ಕೃಷ್ಣನ ಮೇಲೆ ಹೋಗ್ತಾ ಇದ್ದಾರೆ. ಯುದ್ಧಕ್ಕೆ ಬಂದಂತಹ ಇವರಿಬ್ಬರನ್ನ ಅನಾಯಾಸವಾಗಿ ಈ ರಾಮಕೃಷ್ಣರು ಹೊಡೆದು ಕೊಲ್ತಾ ಇದ್ದಾರೆ. ಅದು ಕೇಳ್ತಾರೆ, ಜಿಂಕೆಯನ್ನ ಹುಲಿ ಅನಾಯಾಸವಾಗಿ ಹಿಡಿದು ಬಲೆಗೆ ಹಾಕೊಂಡು ತಿಂದ್ಬಿಡತ್ತಲ್ಲ, ಅದರ ಹಾಗೆ ಈ ಕಂಸನನ್ನ ಆನೆಗೆ ಹೋಲಿಸಿದ್ರು, ಇವರನ್ನ ಜಿಂಕೆಗಳಿಗೆ ಹೋಲಿಸ್ತಾ ಇದ್ದಾರೆ. ತುಂಬಾ ದುರ್ಬಲರು ಕಂಸನಿಗೆ ಹೋಲಿಸಿದರೆ. ಆ ಕಂಸನನ್ನೇ ಅನಾಯಾಸವಾಗಿ ಸಂಹಾರ ಮಾಡಿದ ಇವರಿಗೆ ಅವರ ತಮ್ಮಂದಿರು ಯಾವ ಲೆಕ್ಕ? ತಥಾತಿ ರಭಸಾಂಸಾಂಸ್ತು ಸಂಯತ್ತಾನ್ ರೋಹಿಣಿ ಸುತಃ ಅಹನ್ ಪರಿಘ ಮುದ್ಯಮ್ಯ ಪಶೂನಿವ ಮೃಗಾಧಿಪಃ. ಪಶೂನಿವ ಹುಲ್ಲೆ ಮರಿಗಳಂತೆ ಸಸ್ಯಾಹಾರಿ ಪ್ರಾಣಿಗಳನ್ನ ಸಿಂಹ ಅನಾಯಾಸವಾಗಿ ಹೊಡೆದು ಕೊಲ್ಲುವ ಹಾಗೆ ಇಲ್ಲಿ ಅನಾಯಾಸವಾಗಿ ಹೊಡಿತಾ ಇದ್ದಾರೆ. ಅದು ಬೇರೆ ಯಾವ ಆಯುಧಗಳೂ ಇಲ್ಲ. ಈಗ ತಾನೇ ಮಲ್ಲರನ್ನು ಕೊಂದು ಕೈಗಳಲ್ಲಿ ಇನ್ನೂ ಶಕ್ತಿ ಬಂದಿದೆ, ಕಂಸನನ್ನು ಹೊಡೆದು ಕೊಂದಿದ್ದಾನೆ. ಬರೀ ಬಾಹುಗಳೇ ಇವರ ಆಯುಧ, ಅದರಿಂದ ಚೆನ್ನಾಗಿ ಹೊಡೆದು ಕೊಲ್ತಾ ಇದ್ದಾರೆ. ಯಾವಾಗ ಅವರನ್ನ ಸಂಹಾರ ಮಾಡ್ತಾ ಇದ್ದಾನೋ ಆವಾಗ ನೇದುರ್ದುಂದುಭಯೋ ವ್ಯೋಮ್ನಿ ಬ್ರಹ್ಮೇಶಾದ್ಯಾ ವಿಭೂತಯಃ ಪುಷ್ಪೈ ಕಿರಂತಸ್ತಂ ಪ್ರೀತಾಃ ಶಶಂಸುರ್ನೃತಸ್ತ್ರಿಯಃ. ಯಾವಾಗ ಕಂಸ, ಅವನ ಸೈನ್ಯ, ಅವನ ತಮ್ಮಂದಿರು ಇವರೆಲ್ಲರೂ ಆ ಮಥುರಾ ಪಟ್ಟಣದಲ್ಲಿ ಕಂಸನಿಗೆ ಸಂಬಂಧಪಟ್ಟವರು ಅಂತ ಯಾರಿದ್ದಾರೋ ಎಲ್ಲರೂ ಸಂಹೃತರಾದರೋ ಆವಾಗ ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗುತ್ತಾ ಇದೆ. ಬ್ರಹ್ಮರುದ್ರಾದಿ ದೇವತೆಗಳು ಆಕಾಶದಿಂದ ನಿಂತು ಹೂವಿನ ಬಳೆಯನ್ನ ಸುರಿಸ್ತಾ ಇದ್ದಾರೆ, ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಅಪ್ಸರೆಯರು ಹಾರಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾರ್ಯಾರು ಸತ್ತು ಬಿದ್ದಿದ್ರಲ್ಲ ಅವರ ಪತ್ನಿಯರೆಲ್ಲ ಎದೆ ಬಡ್ಕೊಂಡು ಆ ರಂಗಸ್ಥಳಕ್ಕೆ ಬಂದು ನಮ್ಮ ಗಂಡನ ಶರೀರ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರಂತೆ. ಗಟ್ಟಿಯಾಗಿ ವಿಲಾಪ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ, ಇಷ್ಟು ದಿವಸ ನಿನ್ನ ಗಂಡ ಅಮಾಯಕರಾದಂತಹ ವ್ಯಕ್ತಿಗಳನ್ನು ಸಂಹಾರ ಮಾಡ್ತಾ ಇದ್ನಲ್ಲ, ಆವಾಗ ನಿಮ್ಮ ಎದೆ ಕರಗಲಿಲ್ಲೇನು? ಶಯಾನಾನ್ ವೀರ ಶಯ್ಯಾಯಾಮ್
ಪತೀನಾಲಿಂಗ್ಯ ಶೋಚತಿ ವಿಲೇಪು ಸ್ವಸ್ವರಂ ನಾರ್ಯೋ ವಿಸೃಜಂತ್ಯೋ ಮುಹುಶುಚಃ. ಗಟ್ಟಿಯಾಗಿ ವಿಲಾಪ ಮಾಡ್ತಾ ಇದ್ದಾರೆ. ಏನಂತ? ಹಾನಾಥ ಪ್ರಿಯ ಧರ್ಮಜ್ಞ ಕರುಣಾನಾಥ ವತ್ಸಲ ತ್ವಯ ಹತೇನ ನಿಹತಾಹ ವಯಂ ತೇ ಸಗ್ರಹ ಪ್ರಜಾಹ. ನೀನು ಮೃತನಾಗಿ ಹೋದೆ, ನೀನಿಲ್ಲದೆ ಹೋದರೆ ನಮ್ಮನ್ನ ರಕ್ಷಣೆ ಮಾಡುವವರು ಯಾರಿದ್ದಾರೆ? ಯಾರು ನಮಗೆ ರಕ್ಷಕರಿಲ್ಲ, ನಾವೆಲ್ಲ ಅನಾಥರಾಗಿ ಹೋದ್ವು ಅಂತ ನಾವೆಲ್ಲ ವಿಲಾಪ ಮಾಡ್ತೇವಲ್ಲ. ಈಗಲೂ ಯಾರಾದ್ರೂ ಮೃತರಾಗಿ ಹೋದ್ರು ಅಂತಂದು ಹೇಳಿದ್ರೆ, ನೀವಿದ್ರಿ ಅಂತ ನಾವೆಲ್ಲ ಸನಾಥರಾಗಿದ್ವು, ನಮ್ಮನ್ನ ಅನಾಥನಾಗಿ ಮಾಡಿ ಯಾಕೆ ಹೋಗಿದ್ದೆ ಅಂತ ವಿಲಾಪ ಮಾಡ್ತೇವಲ್ಲ, ಆ ರೀತಿಯಲ್ಲಿ ಅವರೆಲ್ಲ ವಿಲಾಪ ಮಾಡ್ತಾ ಇದ್ದಾರೆ. ನೀನಿಲ್ಲದೆ ಇರುವಂತಹ ಈ ಪಟ್ಟಣ ಯಾವ ಮಂಗಳ ಕಾರ್ಯಗಳು ಆಗೋದಿಲ್ಲ. ಇಡೀ ಪಟ್ಟಣ ಸ್ಮಶಾನದ ಹಾಗೆ ನೀರವ ಮೌನವನ್ನ ಪಡೆದು ಬಿಡತ್ತೆ. ತ್ವಯಾ ವಿರಹಿತ ಪತ್ಯ ಪುರೀಯಂ ಪುರುಷರ್ಷಭ ನ ಶೋಭತೆ ವಯಮಿವ ನಿವೃತ್ತೋತ್ಸವ ಮಂಗಲ. ನೀನಿಲ್ಲದೆ ಹೋದರೆ ನಮಗೆ ಅಲಂಕಾರ ಇಲ್ಲ, ಏನೂ ಇಲ್ಲ. ಗಂಡನಿಗೋಸ್ಕರ ಅಲಂಕಾರ, ಗಂಡನಿಗೋಸ್ಕರ ವಸ್ತ್ರಗಳ ಅಲಂಕಾರ, ದೇಹಕ್ಕೆ ಶೋಭೆ, ಇವೆಲ್ಲವೂ ಕೂಡ ಗಂಡನಿಗೋಸ್ಕರ. ಗಂಡ ಇಲ್ಲದೆ ಹೋದರೆ ನಾವೆಲ್ಲ ಹೇಗೆ ಅಲಂಕಾರ ರಹಿತರಾಗಿರ್ತೇವೋ ಆ ರೀತಿಯಾಗಿ ಇಡೀ ಪಟ್ಟಣವೇ ನಿನ್ನ ಪತ್ನಿಯ ಹಾಗಿತ್ತು. ನೀನಿಲ್ಲದೆ ಹೋದ್ರೆ ಇಡೀ ಪಟ್ಟಣದ ಸ್ಥಿತಿ ನಮ್ಮ ಹಾಗೆಯೇ ಆಗೋಗ್ಬಿಡತ್ತೆ. ಅಷ್ಟೇ ಅಲ್ಲ, ಅವರೆಲ್ಲ ತನ್ನ ಗಂಡನ ತಪ್ಪುಗಳನ್ನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಕಂಸ ಅವರ ಪತ್ನಿಯರೆಲ್ಲರೂ ಹೇಳ್ತಾ ಇದ್ದಾರೆ ತಮ್ಮ ಪತಿಯಂದಿರಿಗೆ, ಲೋಕದಲ್ಲಿ ಎಲ್ಲರಿಗೂ ಒಳಿತನ್ನೇ ಮಾಡುವವರು ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ದುಃಖಗಳನ್ನು ಅನುಭವಿಸುವ ಸಂದರ್ಭದಲ್ಲಿ ನೀವು ನಿರಪರಾಧಿಗಳಾದಂತಹ ವ್ಯಕ್ತಿಗಳಿಗೆ ಮಹಾದ್ರೋಹವನ್ನು ಮಾಡಿದ್ದೀರಿ. ಯಾವ ಅಪರಾಧವನ್ನು ಮಾಡದೇ ಇರುವಂತಹ ಚಿಕ್ಕ ಹಸುಳೆಗಳನ್ನು ಕೊಂದಿದ್ದೀರಿ. ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣನ ಮೇಲೆ ಅತಿಯಾದ ಕ್ರೋಧವನ್ನ, ದ್ವೇಷವನ್ನ ಮಾಡಿದ್ದೀರಿ. ಜೀವಿಗಳಿಗೆ ನಿಷ್ಕಾರಣವಾಗಿ ದ್ವೇಷ ಮಾಡಿ ದ್ರೋಹ ಮಾಡುವಂತಹ ವ್ಯಕ್ತಿ ಯಾರು ಸುಖವಾಗಿರೋನು ಜಗತ್ತಿನಲ್ಲಿ ಕಾಣಿಸ್ತಾ ಇದ್ದಾನೆ? ಯಾವೊಬ್ಬನೂ ಕೂಡ ಸುಖವಾಗಿ ಇರಲಾರ. ಅನಾಗಸಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹ ಮುಲ್ಬಣಂ ತೇನೇ ಮಾಂ ಭೋ ದಶಾಂ ನೀತೋ ಭೂತ ದೃಕ್ಕೋ ಲಭೇತಶಂ. ಒಳಿತನ್ನ ಮಾಡಿದರೇನೆ ಅದರಲ್ಲಿ ಸುಖವನ್ನು ಪಡೋದು ಬಹಳ ಕಷ್ಟ ಇದ್ದಾಗ ಇಡೀ ಜೀವನದಲ್ಲಿ ಬರೀ ದುಷ್ಕೃತ್ಯಗಳನ್ನೇ ಮಾಡ್ತಾ ಬಂದಿದ್ದೀರಿ, ಯಾರ ತಾನೇ ಸುಖವಾಗಿರಬಹುದು? ಭೂತ ದೃಕ್ ಕೋ ಲಭೇತಶಂ. ಭೂತ ದೃಕ್ ಅಂತಂದ್ರೆ ಭೂತಗಳಿಗೆ, ಜಗತ್ತಿನಲ್ಲಿರುವ ಜೀವರಿಗೆ ಹಿಂಸೆಯನ್ನು ಮಾಡುವ ಯಾವ ವ್ಯಕ್ತಿ ತಾನೇ ಸುಖವಾಗಿ ಇರಬಲ್ಲ? ಇಡೀ ಜಗತ್ತಿಗೆ ಒಡೆಯನಾದವನು ನಿನ್ನ ಎದುರಿನಲ್ಲಿ ನಿಂತಿದ್ದ. ಅವನ ಎದುರಿನಲ್ಲಿ ಯುದ್ಧಕ್ಕೆ ಅಂತ ಸಿದ್ಧನಾದಾಗ್ಲೇನೆ ನಿನ್ನ ಶರೀರದಿಂದ ಪ್ರಾಣ ವಿಯುಕ್ತವಾದ ಹಾಗೆ. ಭಗವಂತನಿಂದ ವಿಮುಖವಾದಂತಹ ನಮ್ಮ ಜೀವನ ಮೃತವಾದಂತಹ ದೇಹಕ್ಕೆ ಸಮಾನವೇ. ಯಾರೂ ಕೂಡ ಕೃಷ್ಣನಿಗೆ ವಿರುದ್ಧವಾಗಿ ನಿಂತು ಸುಖವನ್ನು ಪಡೆಯಲಿಕ್ಕಾಗೋದಿಲ್ಲ. ಆ ಕೃಷ್ಣನ ವಿರೋಧವನ್ನು ಮಾಡಿ ನೀನು ನಿನ್ನ ಅವನತಿಯನ್ನು ಪಡೆದೆ ಅಂತ ಎಲ್ಲ ಸ್ತ್ರೀಯರು ಕೂಡ ತಮ್ಮ ಪತಿಯ ಶರೀರದ ಎದುರಿನಲ್ಲಿ ನಿಂತುಕೊಂಡು ಅವರು ಮಾಡಿದ ತಪ್ಪುಗಳನ್ನ ಹೇಳಿ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಸರ್ವೇಷಾಮಿಹ ಭೂತಾನಾಂ ಏಷ ಹಿ ಪ್ರಭವಾಪ್ಯಯಃ ಗೋಪ್ತಾ ಚ ತಮವಜ್ಞಾಯ ನ ತಥಾ ಸುಖಮೇಧತೆ. ಎಲ್ಲ ಪ್ರಾಣಿಗಳಿಗೆ ಆಶ್ರಯನಾದವನು, ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣನಾದವನು ಕೃಷ್ಣ. ಅಂತಹ ಕೃಷ್ಣನನ್ನ ಕಡೆಗಣಿಸಿದ್ದೀರಿ, ನೀವು ಹೇಗ್ ತಾನೇ ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಈ ರೀತಿಯಾಗಿ ಹೇಳಿದಾಗ ಕೃಷ್ಣನೇ ಆ ಕಂಸನ ಪತ್ನಿಯರನ್ನೆಲ್ಲರನ್ನೂ ಕೂಡ ಸಂತೈಸ್ತಾ ಇದ್ದಾನೆ. ನಿಮ್ಮ ಪತಿಯಂದ್ರು ಬಹಳ ದುರ್ಮಾರ್ಗದಲ್ಲಿ ಇದ್ರು, ಅವರಿಗೆ ಅನಿವಾರ್ಯವಾಗಿ ಶಿಕ್ಷಿಸಲೇಬೇಕಾದಂತಹ ಸಂದರ್ಭ ಇತ್ತು. ಹಾಗಾಗಿ ಅವರ ಮರಣಕ್ಕೆ ಚಿಂತಿಸಬೇಡಿ, ಇಡೀ ಜಗತ್ತಿಗೆ ಒಳಿತಾಗಿದೆ ಅಂತ ಅವರನ್ನ ಸಮಾಧಾನ ಮಾಡಿ ಅವರಿಗೆ ವಿಹಿತವಾದ ಕ್ಷತ್ರಿಯೋಚಿತವಾದ ಅಂತ್ಯ ಸಂಸ್ಕಾರಗಳೇನಿತ್ತು ಆ ಎಲ್ಲ ಸಂಸ್ಕಾರಗಳನ್ನು ಮಾಡಿಸ್ತಾ ಇದ್ದಾನೆ. ರಾಜಯೋಷಿತ ಆಶ್ವಾಸ್ಯ ಭಗವಾನ್ ಲೋಕ ಭಾವನಃ ಯಾಮಾಹುರ್ಲೌಕಿಕೀಂ ಸಂಸ್ಥಾಂ ಹತಾನಾಂ ಸಮಕಾರಯತ್. ಚೆನ್ನಾಗಿ ಅವರ ಸಂಸ್ಕಾರಗಳನ್ನ ಮಾಡಿಸ್ತಾ ಇದ್ದಾನೆ. ಆಮೇಲೆ ತಂದೆ ತಾಯಿಯರನ್ನ, ಬಂಧನದಲ್ಲಿ ಇದ್ದವರನ್ನ ಮತ್ತೆ ಬಿಡುಗಡೆಗೊಳಿಸಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ.
ಮಾತರಂ ಪಿತರಂ ಚೈವ ಮೋಚಯಿತ್ವಾಥ ಬಂಧನಾತ್ ರಾಮಕೃಷ್ಣೌ ವವಂದಾತೆ ಶಿರಸ ಆಸ್ಪೃಶ್ಯ ಪಾದಯೋ. ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿಯವರೆಗೂ ಬೆಳೆದಂತಹ ತಮ್ಮ ಮಕ್ಕಳನ್ನ ನೋಡಿಯೇ ಇದ್ದಿದ್ದಿಲ್ಲ. ಯಾರು? ವಸುದೇವ ಮತ್ತು ದೇವಕಿಯರು. ಈಗ ಅವರನ್ನು ನೋಡಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ದೇವಕಿ ವಸುದೇವಶ್ಚ ವಿಜ್ಞಾಯ ಜಗದೀಶ್ವರೌ ಕೃತ ಸಂಬಂಧನೌ ಪುತ್ರೌ ಸಸ್ವಜಾತೆ ನ ಶಂಕಿತೌ. ದೇವಕಿ ವಸುದೇವರು ಇಬ್ರು ಕೂಡ ಇಡೀ ಜಗತ್ತಿಗೆ ಒಡೆಯರಾದವರು ಇವರಿಬ್ರು ಅಂತ ಗೊತ್ತಿದೆ ಅವರಿಗೆ. ತಮ್ಮ ಮಕ್ಕಳು ಬಂದು ನಮಸ್ಕಾರ ಮಾಡ್ತಾ ಇದ್ರೆ ಅವರನ್ನ ಯಾರಾದ್ರೂ ತಮ್ಮ ಮಕ್ಕಳು ಬಂದು ನಮಸ್ಕಾರ ಮಾಡಿದಾಗ ಬಹಳ ದಿವಸ ಆದ್ಮೇಲೆ ಬಂದಿದ್ದಾರೆ ಅಂತಂದ್ರೆ ಬಾಚಿ ತಬ್ಬಿಕೊಳ್ತಾರೋ ಇಲ್ಲೋ? ಇವ್ರು ಆ ತರ ತಬ್ಬಿಕೊಳ್ಳಿಲ್ಲಂತ. ಯಾಕೆ ಅಂತಂದ್ರೆ ಇವ್ರು ಇಡೀ ಜಗತ್ತಿಗೆ ಒಡೆಯರಾದವರು ಸುಮ್ನೆ ಲೋಕದೃಷ್ಟಿಯಿಂದಾಗಿ ನನಗೆ ನಮಸ್ಕಾರ ಮಾಡಿದ ಹಾಗೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಜನರಿಗೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋದನ್ನ ತಿಳಿಸಿ ಕೊಡುವುದಕ್ಕೋಸ್ಕರವಾಗಿ ಇವರು ಇಲ್ಲಿ ಈ ರೀತಿಯಾದ ನಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿದಂತಹ ಅವರು ಸಸ್ವಜಾತೇನ ಶಂಕಿತವು, ಇವ್ರು ಜಗತ್ತಿಗೆ ಒಡೆಯರಾದವರು ಅಂತ ತಿಳಿದುಕೊಂಡು ಅವ್ರು ನಮಸ್ಕಾರ ಮಾಡಿದಾಗ ದೂರದಲ್ಲೇ ನಿಂತು ವಾಪಸ್ ಅವರಿಬ್ಬರಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಭಯವಾಗಿದೆ. ಇಡೀ ಜಗತ್ತಿಗೆ ಒಡೆಯರಾದವ್ರು ಬಂದು ನಮಸ್ಕಾರ ಮಾಡ್ಬಿಟ್ರೆ ಇನ್ನೇನ್ ಗತಿ? ನಮಸ್ಕಾರ ಮಾಡ್ತಾ ಇದ್ದಾರೆ. ಆವಾಗ ಇವರು ವಾಪಸ್ಸು ನಮಸ್ಕಾರ ಮಾಡ್ತಾ ಇದ್ದಾರೆ. ವಸುದೇವ ದೇವಕಿಯರು ಭಗವಂತನ ಮಾನುಷವಾದ ಕಾರ್ಯಗಳು ಎಲ್ಲವನ್ನ ಕೇಳಿ ತಿಳಿದಿದ್ದಾರೆ. ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಭಗವಂತನ ಅವತಾರ ಅಂತ ನಿಶ್ಚಯವಾಗಿದೆ. ಇಷ್ಟೆಲ್ಲ ಮಾಡ್ಕೊಂಡಿದ್ರಿಂದಾಗಿ ಅವರ ಸಾಧನೆ ಏನಿತ್ತೋ, ಮೋಕ್ಷದಲ್ಲಿ ಯಾವ ಸುಖವನ್ನ ಅನುಭವಿಸಬೇಕೋ ಆ ಸುಖಕ್ಕೆ ಬೇಕಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ. ಇನ್ನೂ ಹೆಚ್ಚಿಗೆ ಪುಣ್ಯವನ್ನು ಮಾಡಿಕೊಳ್ಬಾರ್ದು. ಎಲ್ಲರಿಗೂ ಎಷ್ಟು ಯೋಗ್ಯತೆ ಇರುತ್ತೋ ಆ ಯೋಗ್ಯತೆಗೆ ಅನುಗುಣವಾಗಿಯೇನೆ ಪುಣ್ಯವನ್ನ ಅವರು ಸಂಪಾದನೆ ಮಾಡಿಕೊಳ್ಬೇಕು. ಎಲ್ಲಿವರೆಗೂ ಇವರೆಲ್ಲರಿಗೂ ತಾನು ದೇವತೆ ಅನ್ನುವ ಜ್ಞಾನ ಇರುತ್ತೋ ಅಲ್ಲಿವರೆಗೂ ನನ್ನ ಜೊತೆಯಲ್ಲಿ ಇವರು ಸಹಜವಾಗಿ ವರ್ತಿಸೋದಿಲ್ಲ ಅಂತ ತಿಳಿದಂತಹ ರಾಮಕೃಷ್ಣರು, ಪರಮಾತ್ಮ ಅವರಿಗೆ ತಮ್ಮ ಮೋಹಕವಾದ ಶಕ್ತಿಯಿಂದಾಗಿ ತಾನು ಸಾಮಾನ್ಯನಾದಂತಹ ವ್ಯಕ್ತಿ, ಅವರ ಮಗ ಅನ್ನುವ ಭಾವನೆ ಅವನ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಅವರಿಬ್ಬರ ಕಥೆ ಮುಕ್ತಾಯವಾಗತ್ತೆ. 42ನೇ ಅಧ್ಯಾಯವು ಮುಕ್ತಾಯವಾಯಿತು. ಮುಂದೆ 43ನೇ ಅಧ್ಯಾಯ ಪ್ರಾರಂಭವಾಗತ್ತೆ. ಆ ಕಥೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಎಲ್ಲರಿಗೂ ನಮಸ್ಕಾರ.